ಅಲ್ಲ ಕಣತಿ, ಹೋಗಿ ಎದ್ದೋ ಉಣ್ಣೋಗ ಹೋಗು. ಏನಾಗೈತಿ ಅಂತ ನೀನು ಉಮ್ದಂಗೆ ಹಿಂಗೆ ಕುಕ್ಕೊಂಡಿದೀಯ. ಅಲ್ಲ, ಯಾರು ಊಟ ಸೇರುತ್ತೆ ಒಟ್ಟು ಹಿಂಗೆ ರಂಪ ರಾಮಾಯಣ ಆದಾಗ? ಯಾರು ಊಟ ಸೇರುತ್ತೆ ಹೇಳು? ಅವ್ನು ನೋಡಿರಿ ಪೊಲೀಸ್ನವ್ರು ಕರ್ಕೊಂಡೋಗ್ಯವ್ರೆ. ಇಲ್ಲಿ ನೋಡಿದ್ರೆ ಈ ನನ್ನ ಮಕ್ಕಳು ತಲಾಕ್ ಒಂದೊಂದು ಮಾತಾಡ್ತಾರೆ. ಯಾರು ಊಟ ಸೇರುತ್ತೆ? ಅವನು ಹೆಂಗೈದಾನೋ ಏನೋ. ಏನಾಗಿಲ್ಲ, ಸುಮ್ಮನಿರು, ನಾವೆಲ್ಲ ಬಿಡಿಸ್ಕೊಬತ್ತೀವಿ. ಲಸ್ಮಕಾಯಿರೆಲ್ಲ ಹೇಳವ್ರಿ, ಅವರೆಲ್ಲನ ಬಿಡಿಸ್ಕೊಂಬರೋಣ ಅಂತ ಹೇಳಿ ನಾನು ಚಂದ್ರಣ್ಣ ಇಂತಾಗೆಲ್ಲ ಮಾತಾಡಿದ್ದೀನಿ. ಎಲ್ಲ ಮಾತಾಡ್ಕೊಂಡು ಎಲ್ಲ ಹೋಗಿ ನಾವೆಲ್ಲ ಬಿಡಿಸ್ಕೊಬತ್ತೀವಿ. ಹೋಗಿ ಉಣ್ಣೋಗು, ಏನಾಗಬಾರ್ದೇನಾಗಿಲ್ಲ. ಅವ್ರು ಮಾಡಿರೋದಕ್ಕೆ ಸರಿಯಾಗಿ ಸಿಟ್ಟು ಬಂದೈತೆ, ಅದಕ್ಕೆ ಮಾಡೈತೆ ಹಂಗೆ. ಮತ್ತು ಒಂದಲ್ಲ ಎರಡಲ್ಲ ಮೂರು ಬೋರೂ ಬಿಡಲಿಲ್ಲ ಅಂದಮೇಲೆ ಯಾರು ತಾನೇ ಸುಮ್ಮನೆ ಇರ್ತಾರೆ? ಮತ್ತೆ ಸಿಟ್ಟು ಬಂದಂಗೆ ಮಾಡೈತಿ. ಯಾರೇ ಆಗಿದ್ರು ಆ ಜಾಗದಾಗ ಇದ್ದಿದ್ರು ಹಂಗೆ ಮಾಡ್ತಾ ಇದ್ದು. 3 ಬೋರು 3 ಮೋಟ್ರ್ ಬಿಟ್ಟು ಎಲ್ಲನ ನಾವು ಯೋಟೊಂದು ನನ್ನ ತವ್ರ ಮನೆಗಳು ಕೊಟ್ಟರೆ ಒಡವೆ ಎಲ್ಲ ಮಾರಿ ನಾವು ಬೋರ್ ಹಾಸಿ ಮತ್ತೆ ಹೊಟ್ಟೆವ್ರಿಗೆ ಹಾಕಿಲ್ಲ ಅಯ್ಯಪ್ಪಗೆ. ಹೊಟ್ಟೆವ್ರಿಗೆ ಮತ್ತೆ ಹಿಂಗೆ ಮಾಡಿರೋದು. ಸುಮ್ಮನಿರು. ಅವ್ರು ಮಾಡಿರೋ ಮೋಸಕ್ಕೆ ಸರಿಯಾಗಿ ಆತಲ್ಲ. ಹೋಗಿ ಉಣ್ಣೋಗಿ ಹೋಗಿ ಎದ್ದೋಗಿ. ನೀನು ಅದನ್ನೇ ಯೋಚನೆ ಮಾಡ್ತಾ ಕೂಕಬೇಡ, ನಾವೆಲ್ಲ ಬಿಡಿಸ್ಕೊಬತ್ತೀವಿ. ನನಗೆ ಉಂಬಕ್ಕಾಗಲ್ಲಮ್ಮ, ಅವ್ನ ಮಕ್ಕ ನೋಡ್ದಲ್ಲಿ ಉಂಬಕ್ಕಾಗಲ್ಲ. ಅವ್ನು ಪಾಪ ಹೆಂಗೈದಾನೋ ಏನೋ, ಅಲ್ಲಿ ಪೊಲೀಸ್ನವರು ಒದ್ದವ್ರೋ ಏನೋ. ಇಂಥವು ಯಾತಕ್ಕೆ ಮಾಡ್ತೀರಪ್ಪ? ಅಣ್ಣ ತಮ್ಮಗಳಾಗಿ ಇಂಥವು ಯಾತಕ್ಕೆ ಮಾಡ್ತೀರ ಅಂತ ಪೊಲೀಸ್ನವರು ಒದ್ದವ್ರೋ ಏನೋ ಹಿಡ್ಕೊಂಡು ಇಂಥವು ಯಾತಕ್ಕೆ ಮಾಡಿದೆ ಅಂತ. ಪಾಪ ಹೆಂಗೈದಾನೋ ಏನೋ, ಹೆಂಗೆ ಗುಂಬಕ್ಕೆ ಸೇರುತ್ತೆ ಮಂಜಮ್ಮ. ಹಾಗಳಿ ಈ ಹುಡುಗಿ ಯಾಕೆ ಬರ್ತಾ ಇದ್ದಾಳೆ ಇತ್ಲಾಗೆ? ಬಾರಮ್ಮ, ಯಾಕೆ ಬಂದಿದ್ದೆ? ಮಂಜಂಟಿ ಬಾ, ಇಲ್ಲಿ ಬಂದಿರೋ ವಿಷಯ ನಮ್ಮ ಅತ್ತಿಗಾಗಲಿ ಸುಶೀಲಮ್ಮಗಾಗಲಿ ನಮ್ಮ ಮಾಮಗಾಗಲಿ ಯಾರಿಗೂ ಗೊತ್ತಾಗಬಾರ್ದು. ಬಾ ಇಲ್ಲಿ. ಯಾಕಮ್ಮ? ಆಂಟಿ, ಫಸ್ಟು ನೀವು ಬಸ್ತಿ ಕಟ್ಟಿ ಹೊಲನೆಲ್ಲ ಅಳತೆ ಮಾಡಿಸ್ರಿ. ನಮ್ಮ ಮಾಮರು ನಿಮಗೆ ಮೋಸ ಮಾಡಿ ಆ 3 ಬೋರನ್ನು ಒಳಕ್ಕೆ ಹಾಕ್ಸ್ಕೊಂಡಿರೋದು. ಆ ಸುಶೀಲಿ ಅವಳು ದುಡ್ಡು ಕೊಟ್ಟುಬಿಟ್ಟು ಅಳತೆ ಮಾಡೋರಿಗೆ ದುಡ್ಡು ಕೊಟ್ಟು ಒಳಂದೊಳಗೇನೆ ನಮ್ಮ ಕಡೆ ಬರೋಂಗೆ ಅಳತೆ ಮಾಡಿರಿ ಅಂತ ಹೇಳಿ ಹೇಳ್ಕೊಟ್ಟು ಹಿಂಗೆ ಮಾಡ್ತಿರೋದು. ಅದಕ್ಕೇ ಹೋಗಿ ಫಸ್ಟು ನೀವು ಕಂಪ್ಲೇಂಟ್ ಕೊಡ್ರಿ. ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಒದ್ದೊಳಕ್ಕೆ ಸಿರಿ. ಫಸ್ಟು ಆ ಸುಶೀಲಿ ಮೇಲೆ ಕಂಪ್ಲೇಂಟ್ ಕೊಡ್ರಿ. ಹೇಳ್ತಿ ಅವಳ ಮೇಲೆ ಕಂಪ್ಲೇಂಟ್ ಕೊಟ್ರೆ ಎಲ್ಲ ಬೈಲಾಗುತ್ತೆ. ಎಲ್ಲ ನಿಮಗೆ ಮೋಸ ಮಾಡಿರೋದು ಅಂದ್ರೆ ನಾನು ಹೇಳ್ದೆ ಅಂತ ಯಾವುದೇ ಕಾರಣಕ್ಕೂ ಹೇಳ್ಬೇಡ್ರಿ. ಯಾರಮ್ಮ ಇವ್ರ ಮಂಜಕ್ಕ? ನಮ್ಮ ಕಂಟಿ ಏಂಟಿ ರಾಜಮ್ಮಿಲ್ವೇ, ರಾಜಮ್ಮನ ತಮ್ಮನ ಮಗಳು. ಅಲ್ಲೇನಮ್ಮ, ನಿನ್ನ ತಮ್ಮನ ಮಗಳಲ್ವೇ? ಆಂಟಿ, ತಮ್ಮನ ಮಗಳೇನೆ. ತಮ್ಮನ ಮಗಳೇ ಆದ್ರೂ ನಾನೇನು ಇವಾಗ ನಮ್ಮ ಅತ್ತೆ ಕಡಿಕಿಲ್ಲ. ನಮ್ಮ ಅತ್ತೆ ನಮ್ಮನ್ನ ಬಡವರು ಅಂತ ತುಂಬ ಹೀಯಾಳಿಸಿದ್ಲು. ಅದಕ್ಕೆ ಮತ್ತೆ ನಮ್ಮ ಅತ್ತೆಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ನಮ್ಮ ಅತ್ತೇನು ದುಡ್ದುದ್ದಾರ ಆಗಿಲ್ಲ. ಅವಳು ಕಂಡರ್ದ ಎಲ್ಲ ಬಾಸಕೊಂಡು ತಿಂದು ಕಂಡರ್ದೆಲ್ಲನ ನಿಂಬೋರ್ ತಗೊಂಡು ಅಡಿಕೆ ಗಿಡ ಬೆಳೆಸಿರೋದು. ಆ ಸುಶೀಲಿತಾಗೆ ಬಂಗಾಳಿ ಅಡ್ಕೊಂಡು ದುಡ್ಡೆಲ್ಲ ಇಸ್ಕೊಂಡು ಅವಳ ತಾಗೆ ಅಡಿಕೆ ಗಿಡ ಇಕ್ಸ್ಕೊಂಡಿರೋದು. ನಿಮ್ಮ ತಾಗೆ ಮೋಸ ಮಾಡಿ ಬೋರೆಲ್ಲನ ಹಾಕ್ಸ್ಕೊಂಡಿರೋದು. ಅವಳು ಇನ್ನೆಲ್ಲ ಸೌಕಾತಿ ಆಗ್ತಾಳೆ. ನಮ್ಮನ್ನು ಬಡವರು ಅಂತ ಈ ಅಳಿಸಿದ್ಲು. ಅದಕ್ಕೆ ಮತ್ತೆ ನಾನು ನಮ್ಮ ಮತ್ತೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ ಇದ್ದೀನಿ ಮಂಜಂಟಿ. ಅದಕ್ಕೆ ಬಾಯಿಲಿಲ್ಲಿ ನನ್ನ ಹತ್ರ ಫೋನಲ್ಲಿ ರೆಕಾರ್ಡ್ ಆಗಿರೋದೆಲ್ಲ ಐತೆ. ನಮ್ಮ ಮಾವ ಸುಶೀಲಿ ಎಲ್ಲ ಮಾತಾಡ್ತಾ ಇದ್ರು, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ ಮಂಜಂಟಿ. ಇದನ್ನೆಲ್ಲ ತಗೊಂಡ ಪೊಲೀಸ್ನವ್ರ ಮುಂದಕ್ಕೆ ಹಾಕಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ನೀವು ಹೊಲನೆಲ್ಲ ಫಸ್ಟ್ ಅಳತೆ ಮಾಡಿಸ್ರಿ. ಬಸ್ತಿ ಕಟ್ಟಿ ಅಳತೆ ಮಾಡಿಸ್ಬಿಟ್ಟು ಅದು ಎಲ್ಲಿಗೆ ಬರುತ್ತೆ ನೋಡಿ. ಇದೆಲ್ಲನ ಮೋಸ ಮಾಡಿರೋದು. ನಿಮ್ಮ ಹೊಲ್ದಾಕೆ ಬರುತ್ತೆ ಬೋರೆಲ್ಲನ. ಹೂನಮ್ಮ, ಈ ವಿಷಯ ಲಸ್ಮಕ ಇರೋ ಹಂಗೆ ಹೋಗ್ತಿದ್ರು, ಯಾರ್ಯಾರ ಮಾತಾಡ್ತಿದ್ರು ಅಂತ ಹೇಳಿ. ಹಂಗಾರೆ ಹಂಗೇನು ನಿನಗೆ ಯಾರು ಹೇಳಿರಮ್ಮ? ಅಲ್ಲಿ ಮಾತಾಡ್ತಿದ್ರು ನಮ್ಮ ಮನೆಗೆ. ಅದನ್ನು ನಾನು ಕೇಳಿಸ್ಕೊಂಡು ಮೋಸ ಆಗಬಾರ್ದು. ಪಾಪ ಕಷ್ಟಪಟ್ಟಿರೋರಿಗೆ, ಈಗ ರೈತರು ಒಂದು ಬೋರ್ ಹಾಕ್ಸೋಕ್ಕೆ ಎಷ್ಟು ಕಷ್ಟ ಬೀಳ್ತಾರೆ. ಅದ್ರಾಗೆ ನಾವು ಎಷ್ಟು ಕಷ್ಟ ಬಿದ್ದಿದ್ದೀವಿ, ನಮ್ಮದು ಎಷ್ಟು ಬಡತನ ಅಂತ ಗೊತ್ತು. ಬಡತನದ ಏನು ಅದ್ರ ಕಷ್ಟ ಅಂತ ನನಗೂ ಚೆನ್ನಾಗಿ ಗೊತ್ತು. ನಮ್ಮ ಅತ್ತೆ ಮೆರೆದಾಡ್ತಾ ಇದ್ಲಲ್ಲ, ಅದಕ್ಕೇ ನಾನು ಸೌಕಾತಿ ಅಂತ ಮೆರೆದಾಡ್ತಿದ್ಲಲ್ಲ, ಅವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ಬೇಕಂತ ನಾನು ನಿನಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಆದರೆ ಈ ವಿಷಯನ ನಮ್ಮ ಅತ್ತೆಗಾಗಲಿ ನಮ್ಮ ಮಾವನಿಗಾಗಲಿ ಆ ಸುಶೀಲಿಗಾಗಲಿ ಯಾರಿಗೂ ಗೊತ್ತಾಗೋದು ಬೇಡ. ನನ್ನ ಗಂಡನಿಗಾಗಲಿ ಯಾರಿಗೂ ಗೊತ್ತಾಗೋದು ಬೇಡ ಮಂಜಂಟಿ. ಬಾಯಿಲಿ ಫೋನಲ್ಲೆಲ್ಲ ತೋರಿಸ್ತೀನಿ. ಯಾಕೆ ಮಂಜಕ್ಕ ಇವಾಗ ಮನೆ ಇಲ್ಲಿ ಬಂದೈತಿ? ಅವರೆಲ್ಲ ಮಾತಾಡ್ತಿದ್ರಂತೆ, ಅದನ್ನ ರೆಕಾರ್ಡ್ ಮಾಡ್ಕೊಂಡು ಬಂದೈತಿ. ಯಾಕ ಅವರು ನಿಮಗೆ ಮೋಸ ಮಾಡ್ಯವ್ರಿ, ನೀವು ಇನ್ನೊಂದ್ಸತಿ ಅಳತೆ ಮಾಡಿಸ್ರಿ, ಹಿಂಗೆಲ್ಲ ಮಾತಾಡ್ತಿದ್ರು ನಮ್ಮ ಮನೆಯಾಗೆ ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಂಡು ಬಂದೈತಿ. ಇದು ರಾಜಮ್ಮರ ತಮ್ಮನ ಮಗಳು. ತಮ್ಮನ ಮಗಳಾದ್ರೆ ಅತ್ತೆ ಮೇಲೆ ಆಸೆ ಇಲ್ವಿ? ನನಗೆ ಯಾವ ಅತ್ತೆ ಮೇಲೂ ಆಸೆ ಇಲ್ಲ ಆಂಟಿ. ನಮ್ಮ ಅತ್ತೆ ನಮ್ಮನ್ನ ಬಡವರು ಅಂತ ಎಷ್ಟು ಕೀಳಾಗಿ ನೋಡ್ತು ಗೊತ್ತಾ? ಮೊನ್ನೆನೂ ಸಮೇತ ಆ ರೀತ ಬಂದಾಗ್ಲೂ ರೀತಿ ನಾವು ಕುರಿ ಇದಾವ ಕಣೆ, ಅವ್ರ ತೋರ್ ಮನೆ ಕಡೆ ಭಾಳ ಚೆನ್ನಾಗಿದ್ದಾರೆ, ನೀವೇ ಕಣೆ ಬಡವರು, ನಿಮ್ಮಪ್ಪ ದುಡಿಯೋದಿಲ್ಲ, ನಿಮ್ಮಪ್ಪ ಬರೀ ಕಾಯಿಲೆ ಅಂತಾನೆ ಅಂತ ಹೇಳಿ. ಆದರೆ ನಮ್ಮ ದೊಡ್ಡಪ್ಪರ ಮನೆಗೆ ಹೋಗಿ ಚೆನ್ನಾಗೆ ತಿಂದು ಬರೋದು. ಅಲ್ಲಿ ನಮ್ಮ ದೊಡ್ಡಪ್ಪರ ಒಂದು ಸ್ವಲ್ಪ ಚೆನ್ನಾಗಿದ್ದಾರೆ, ನಾವೊಂದು ಸ್ವಲ್ಪ ಬಡವರು. ಅದಕ್ಕೇ ನಮ್ಮ ಮನೆಗೆ ಬರ್ತಾನೆ ಇರಲಿಲ್ಲ ನಮ್ಮ ಅತ್ತೆ, ಅಷ್ಟು ಜಂಬ ದೌಲತ್ ಮಾಡೋಳು.
ಅದಕ್ಕೆ ಮತ್ತೆ ಇವಳು ಇನ್ನೇನು ನಮ್ಮ ಅತ್ತೆ ಇನ್ನೇನು ಸ್ವಂತ ದುಡಿಮೆಗೆ ಏನಾದ್ರೂ ಉದ್ಧಾರ ಆಗಿದಾಳ? ಸ್ವಂತ ದುಡಿಮೆಗೆ ಉದ್ಧಾರ ಆಗಿಲ್ಲ. ಸ್ವಂತ ಏನು ಕೆಲಸನೂ ಮಾಡಿಲ್ಲ ನಮ್ಮ ಅತ್ತೆ. ಇವರಿಗೆ ಮೋಸ ಮಾಡಿ ಬೋರೆಲ್ಲನ ದುಡ್ಡು ಕಟ್ಟಿ ಅವರು ಅಳತೆ ಮಾಡೋರಿಗೆ ಇವರು ಹೊಲ್ದ ಕಡೆಗೆ ಬರೋಂಗೆ ಅಳತೆ ಮಾಡಿಸಿದಾಳೆ ನಮ್ಮ ಅತ್ತೆ. ಇನ್ನೇನು ಸುಸಿಲಿ ದುಡ್ಡನಾಗೆ ಸುಸಿಲಿ ತಗ ಹಂಗೆ ಕಣಮ್ನಿ ಹಿಂಗೆ ಕಣಮ್ನಿ ಅಂತ ಮಾತಾಡ್ಕೊಂಡು ನಮ್ಮ ಮಾಮನನ್ನು ನಮ್ಮ ಅತ್ತೆ ಇಬ್ಬರು ಸೇರ್ಕೊಂಡು ಅವಳ ಹತ್ರ ಗಿಡ ಇಕ್ಸ್ಕೊಂಡಿರೋದು. ಅವಳೆಲ್ಲ ಗಿಡ ಇಕ್ಕಿ ಗಿಡ ಬೆಳೆಯಂಗೆ ಮಾಡಿಕೊಟ್ಟಿರೋದು. ಅವಳದೇ ದುಡ್ಡು ಎಲ್ಲ ಇರುತ್ತಾ ಕೂಲಿ ಮಾಡಿರೋದು, ಅದ್ರಾಗೆ ಎಲ್ಲ ಜೀವನ ಮಾಡೋದು ಅದು ಇದು ಮಾಡಿರೋದು ಅಷ್ಟೇ. ಇನ್ನೇನು ಮಾಡಿಲ್ಲ. ಇವ್ರು ಒಂದಿಷ್ಟು ದುಡ್ಡು ಕಂಬಂದಾರೆ, ಅದನ್ನ ಅಂಗಡಿ ಹಾಕ್ಸಿ ಹರಿತಂಗೆ ಕರ್ಕೊಂಬಂದು ಅದನ್ನು ಹಾಳು ಮಾಡಿ ಇಕ್ಕಿದ್ರು. ನಮ್ಮ ಅತ್ತೆ ಏನು ಮಾಡಿದ್ದಾರೆ? ನಮ್ಮನ್ನು ಬಡವರು ಅಂತ ಅಷ್ಟು ಈ ಆಸಳಲ್ಲ ನಮ್ಮ ಅತ್ತೆ. ಇವಳು ಏನು ಮಾಡಿದ್ದಾಳೆ ಅಂತ. ಅದಕ್ಕೆ ಮತ್ತೆ ನಾನು ಹಿಂಗೆಲ್ಲ ಮೋಸ ಮಾಡಿದಾಳಲ್ಲ ನಮ್ಮ ಅತ್ತೆ. ಇವಳು ಬಂಡವಾಳ ಎಲ್ಲ ಬಯಲ್ಗೆ ಎಳಿಬೇಕು. ಅದಕ್ಕೆ ನಾನು ಇವ ಆಂಟಿಗೆ ಎಲ್ಲ ರೆಕಾರ್ಡ್ ಮಾಡ್ಕೊಂಬಂದಿದ್ದೀನಿ. ಅದಕ್ಕೆ ಹೇಳ್ಬೇಡ ಕಣಂಟಿ ಅಂತ ಹೇಳಿದ್ದೀನಿ. ತಮ್ಮನ ಮಗಳೇ ಆಗಿದ್ರು ನಮ್ಮ ಅತ್ತೆ ಮೇಲೆ ನಾನು ಸೇಡ್ ತೀರಿಸ್ಕೊಂಬಕ್ಕೆ ಬಂದಿದ್ದೀನಿ. ನಮ್ಮ ಅತ್ತೆಂಗೆ ಕಂಡ್ರೆ ಆಗಲ್ಲ. ಬಡವ್ರು ಅಂತ ಎಷ್ಟು ಈ ಆಳ್ಸಿದ್ಲಲ್ಲ, ಬಡವ್ರನ್ನ ಕಣ್ಣಾಗ ನೋಡ್ತಿರ್ಲಿಲ್ಲ. ಹೆಂಗೆ ಬೇಕಾ ಹಂಗೆ ಮಾತಾಡೋಳು. ಅದಕ್ಕೆ ಅವಳಿಗೆ ಹೆಂಗಿರ್ಬೇಕು ಅಂತ ನಾನು ಚೆನ್ನಾಗಿ ಬುದ್ಧಿ ಕಲಿಸ್ಬೇಕು ಅಂತ. ಬಡವ್ರನ್ನ ಎಷ್ಟಾರ ಕೀಳಾಗಿ ನೋಡಬಾರ್ದು ಅಂತ ಅರಿವಾಗಬೇಕು ಅವಳಿಗೆ. ಬಿಡಮ್ಮ, ಒಳ್ಳೆ ಸಾಚ್ ಬಂದಿದೆಯಾ ರಾಜಿ, ಸರಿಯಾದ ಸಾಚ್ ಬಂದಿದೆಯಾ ಬಿಡ್ತಾಯಿ. ನಾನು ತಮ್ಮನ ಮಗಳು ಅಂತ. ಅಯ್ಯೋ ಶಿವನೇ, ತಮ್ಮನ ಮಗಳು ಅಂದ್ರೆ ಅತ್ತೆ ಮೇಲೆ ಪ್ರೀತಿ ಇರುತ್ತೆ ಅನ್ಕೊಂಡಿದ್ದು ನಾನು. ಕೇಳಿಸ್ಕೊಳ್ರಿ ಇದನ್ನ. ಅಲ್ಲ ಕಣಮ್ನಿ, ಆಮೇಲೆ ಯಾಕೆ ಬೇಕು ಸುಮ್ಮನೆ ಇರೋದು ಕಲ್ಕ. ತಿರ್ಗಾ ಆಮೇಲೆ ಚಂದ್ರಪ್ಪ ಅವರೆಲ್ಲ ಹೊಸ್ಮಕ್ಕರೆಲ್ಲ ಸೇನಕ ಇದ್ದಾರೆ. ಆಮೇಲೆ ಅವರೆಲ್ಲ ನಾನು ದುಡ್ಡು ಕಟ್ಟಿ ಅದು ಬಸ್ತು ಇನ್ನೊಂದ್ಸತಿ ಅಳತೆ ಮಾಡ್ಸಪ್ಪ, ಅಳತೆ ಮಾಡಿಸೋ ಆನಂದ ಅಂತ ಹೇಳಿ, ಅಳತೆ ಮಾಡ್ಸಮ್ಮನೆ ಮಂಜಕ್ಕ ಅಂತ ಹೇಳಿ ಏನೋ ಹೇಳಿರಿ. ಏನು ಪಾಡು ಸುಮ್ಕಿರು. ನಾವು ಹೆಂಗೆ ದುಡ್ಡು ಪಟ್ಟು ಕಟ್ಟಿ ಅತ್ತ ಅಳತೆ ಮಾಡಿರಿ ಹೆಂಗೆ ಮಾಡಿಸ್ಕೊಂಡಿದ್ದೀವತ್ತ. ಸುಮ್ಕಿರಮ್ಮನೆ ಸುಶೀಲಮ್ಮ ಏನೋ ಮಾತಾಡ್ಕೋಬೇಡ. ಬಿಡಲ್ಲ ಅಣ್ಣ, ಅವ್ರಿಗಿನ್ನು ಯಾರಿದ್ದಾರೆ? ಅವಿರೋದೊಂದು ನೆನ್ಪಿಳ್ಳೆ. ನಾನು ಅವಾಗೆಲ್ಲ ದುಡ್ಡು ಕಟ್ಟಿ ಅವ್ರಿಗೆಲ್ಲ ಅಳತೆ ಮಾಡರಿ, ದುಡ್ಡು ಕಟ್ಟಿ ಹಂಗೆ ಒಳಕ್ಕೆ ನಮ್ಮ ಹೊಲದೊಳಕ್ಕೆ ಬೋರಂಗೆ ಅಳತೆ ಮಾಡಿರಿ ಅಂತ ಹೇಳಿಕ್ಕೆ ಪರವಾಗಿಲ್ಲ. ಎಲ್ಲ ಹೆಂಗೆ ಅಳತೆ ಮಾಡಿಕೊಟ್ಟು ಹೋದ್ರತ್ತ. ನೋಡಕ್ಕಲ್ಲ ಸ್ಮಕಯ್ಯ, ನೋಡು ಅವಳು ಸುಶೀಲಿ ಮಾತಾಡೋದ. ಬರೀ ಹೆಣ್ಮಕ್ಳು ಇವು ಬರೀ ಒಂದೇ ಹೆಣ್ಣು ಹುಡುಗಿ ಕೊಟ್ಟು ಮನೆಗೆ ಹೋಗುತ್ತೆ. ನೋಡಿ ಹೆಂಗೆ ಮಾತಾಡ್ತಾಳೆ. ಹಬ್ಬ ಭಾರಿ ಮೀರ್ಬಿಟ್ಟಾಳ ಅವಳು ಸುಶೀಲಿ. ಅವಳದೇನು ದಾಳಾಗಿ ಹೋಗುತ್ತೆ. ಇರೋದೊಂದು ಟಿಕ್ಕೊಂಡವಳೆ ಏನು ಜಂಬ ದೌಲತ್ ಪಟ್ಕೊಂಡು ನನ್ನ ಸಂಖ್ಯೆ ಇಲ್ಲ ಅಮ್ಮಂಗೆ ಓಡಾಡ್ತಾ ಇದ್ದಾಳೆ. ಕೇಳಿಸ್ಕೊಳ್ರಿ, ಎಲ್ಲ ಕೇಳಿಸ್ಕೊಳ್ರಿ. ನೋಡ್ರಿ ಹೆಂಗೆ ನಮ್ಮ ಅತ್ತೆನೇ ಆ ಸುಶೀಲಿನ ಒದ್ದು ಹೊರ ಕೇಳಿಬೇಕು. ಹಂಗೆ ಮಾಡ್ತೀನಿ. ಹಂಗಾದ್ರೆ ಮತ್ತೆ ಗೊತ್ತಾಗೋದು ಸುಶೀಲಿಗೂ. ನಾನು ಹೇಳಿಲ್ವೇನೆ ಮಂಜಕ್ಕ, ನಾನು ಅಂತ ಮರೆಲ್ಲ ಮಾತಾಡಿದ್ದೆ. ಇದು ಪ್ರಮೇಶ್ ಅಣ್ಣ ಇನ್ನು ಹಂಗಂತೂ ಮೋಸ ಮಾಡ್ಯಾರ ಕಡಮ್ಮ. ಇದು ನಿಜವಾಗ್ಲೂ ಮೋಸ ಮಾಡ್ಯಾವ್ರಿ ಅಂತಿತ್ತು. ಬಾ ಇಲ್ಲಿ ಇದೆಲ್ಲ ಒದ್ದು ಬಸ್ತಿ ಕಟ್ಟಿ ಅಳತೆ ಮಾಡಿಸಿ ಆಮೇಲೆ ನೋಡೋಕ್ಕಾಗುತ್ತೆ. ಒದ್ದು ಬಸ್ತಿ ಕಟ್ಟಿ ಬಂದು ಅಳತೆ ಮಾಡಿದಾಗಲೇ ಗೊತ್ತಾಗೋದು ಅದು ಏನು ಅಂತ ಹೇಳಿ. ಹಿಂಗೆಲ್ಲ ಮಾಡ್ಯಾವ್ರಿ. ಫೋನ್ನಾಗೆಲ್ಲ ಐತಲ್ಲಿ. ಯಾರಿಗಾನ ಅದನ್ನ ಫೋನಿಗೆ ಕಳ್ಸಮ್ಮ. ನಿಮ್ದು ಫೋನ್ ಐತೆ ಮಂಜಂಟಿ? ನಿಮ್ಮದು ಇಂಥ ಸ್ಕ್ರೀನ್ ಟಚ್ ಫೋನು ಅಂಥದ್ದಿಲ್ಲಮ್ಮ ನಮ್ಮ ತಾಗೆ. ಬಿಡ್ರಿ, ಸುಗುಣಕ್ಕನ ಫೋನಿಗೆ ಕಳಿಸಿರ್ತೀನಿ. ಸುಗುಣಕ್ಕನ ಫೋನ ನೋಡ್ರಿ. ಸುಗುಣನ ಗೊತ್ತೇನು ನಿನಗೆ? ನಮ್ಮಮ್ಮಯ್ಯ ಅವರಮ್ಮಯ್ಯ ಒಂದೇ ಊರು ತವ್ರ ಮನೆ. ನಮ್ಮಮ್ಮಯಿಂದೂ ಸುಗುಣಕ್ಕರ ಅಮ್ಮಯಿಂದೂ ನಮಗೂ ಸುಗುಣಕ್ಕ ಪರಿಚಯ ಐತೆ. ನನಗೆ ಆವಕ್ಕನೇ ಹೇಳಿದ್ದು. ರೀತಾ ಲಲಿತಮ್ಮನ ಬಂಡವಾಳನೆಲ್ಲನ ಆವಕ್ಕನೇ ಹೇಳಿದ್ದು ನನಗೆ. ಹೆಂಗ ಹೇಳೋದಕ್ಕೆ ಈ ಸರಿಯಾಗಿ ಹೇಳಿ ಒದ್ದೋಡ್ಸಿದ್ದಾತು. ಇನ್ನೇಳೊಬ್ಬಳು ಇದ್ದಾಳೆ ಸುಶೀಲಿ. ಈ ಸುಶೀಲಿನ ಒದ್ದ ಸಿಕ್ಕಿ ಎಳಿಬೇಕು, ಹಂಗಾದ್ರೆ ಗೊತ್ತಾಗೋದು. ಹೇಳಿರಿ ಅಲ್ಲ ಹುಡಿನ. ಹೇಳ್ತೀನಿ. ಅಲ್ಲ ಹುಡಿ ಹೇಳಿದ್ರೆ ಮತ್ತೆ ಬುದ್ಧಿ ಬರೋದು. ಒಬ್ಬ ಮೆರಿತಾಳೆ. ಊರಾಗ ಯಾರು ಮೇರಿ ಅಲ್ಲ ಬಿಡು. ಅಣ್ಣ ಎಂತಾನು ಸರಿಯಾಗಿ ಇಕ್ತಾನೆ, ಅಣ್ಣ ಏನು ಅದಕ್ಕೆ ಎಂಬುದು ಗೊತ್ತಿಲ್ಲ ಹೊಳಿಗಳು ಅಂತ ಹೇಳಿ ಓಡಾಡ್ತಾ ಇದ್ದಾಳೆ. ಓಡಾಡ್ಲಿ ಹುಡಿ. ಅದನ್ನೆಲ್ಲ ಕಳಿಸಿಲ್ಲ ಸುಗುಣಪ್ಪನಿಗೆ. ಎಲ್ಲ ಕಳಿಸಿ ನಾವೀಗ ಫಸ್ಟ್ ಒದ್ದು ಬಸ್ತಿ ಕಟ್ಟಿ ಮಂಜಕ್ಕ ಬಾರಿ. ಆಮೇಲೆ ಹೋಗಿ ಎಲ್ಲ ಬಿಡಿಸೋದು, ಅದೇನು ಪೊಲೀಸ್ನರ್ತಾಗೆಲ್ಲ ಮಾತಾಡೋದು ಆಮೇಲೆ ಮಾಡೋಣ. ಬಾಯಿ ಫಸ್ಟ್. ನೋಡಿದ್ರಲ್ಲ ವೀಕ್ಷಕರೇ, ತಮ್ಮನ ಮಗಳನ್ನು ಈ ರಾಜಿ ಬಿಟ್ಟಿಲ್ಲ. ಬಡವರಂತ ತುಂಬ ಎಳಿಸ್ಬಿಟ್ಟವಳೆ. ಅದಕ್ಕೆ ಈ ಹುಡುಗನು ಪಾಪ ಸಿಟ್ಟು ಬಂದೈತಿ. ಎಂತರ್ಗೆ ಆಗಲಿ ಬಂದೇ ಬರೋದು ಸಿಟ್ಟು. ನೋಡಿ ನಮ್ಮ ಅತ್ತೆ ಹಿಂಗಂದಿದ್ಲಲ್ಲ ನಮ್ಮನ್ನ ಅಂಬೋದೊಂದು ಮನಸ್ಸಿನಾಗೆ ಇದ್ದೇ ಇರುತ್ತೆ. ಅದಕ್ಕೆ ಆ ಹುಡುಗಿ ಸರಿಯಾಗಿ ಮಾಡೈತೆ. ಎಲ್ಲ ರೆಕಾರ್ಡ್ ಮಾಡ್ಕೊಂಬಂದೈತಿ. ಎಲ್ಲ ರೆಕಾರ್ಡ್ ಮಾಡ್ಕೊಂಬಂದು ತೋರಿಸ್ತಾ ಐತಿ. ಅದಕ್ಕೆ ನಾವು ಹೋಗ್ತೀವಿ, ಗದ್ದು ಬಸ್ತಿ ಕಟ್ಟಿ ಅಳತೆ ಮಾಡಿಸ್ತೀವಿ. ನೋಡ್ರಿ ಬೋರ್ ಏನಾನ ಇವಾಗ ಇವ್ರ ಕಡೆಗೆ ಬರಬೇಕು. ಅವ್ನಿಗೈದ ಬಂಬ್ಲಿಂಗ್ ಹೋಗೋ ಸುಶೀಲಿಗೂ ರಾಜಿಗೂ ನೋಡ್ತಾ ಇರ್ರಿ. ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.